ಇಷ್ಟೊತ್ತು ಹೇಳಿದ್ದರ ಜೊತೆಗೆ ಈ ನೆಟ್ಫ್ಲಿಕ್ಸ್ ಸಿರೀಸ್ನಲ್ಲಿ IC-814 ವಿಮಾನ ಹೈಜಾಕ್ ಪ್ರಕರಣದಲ್ಲಿ ಹೈಜಾಕರ್ಗಳಿಗೆ ಹಿಂದೂ ಹೆಸರುಗಳನ್ನು ಇಟ್ಟಿರೋದು ಒಂದು ಇಶ್ಯೂ ಆಗಿದೆ. ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡೋಣ, ಡೀಟೇಲಾಗಿ ಮಾತಾಡೋಣಂತೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಚಾರ್ಜ್ ಶೀಟ್ ಓನ್ಲಿ. ಅಭಿಮಾನಿಗಳ ಒತ್ತಾಯದ ಮೇರೆಗೆ 3991 ಪುಟಗಳ ಚಾರ್ಜ್ ಶೀಟನ್ನು ಪ್ರಕರಣ ನಡೆದು 86ನೇ ದಿವಸಕ್ಕೆ ಪೊಲೀಸರು ಸಬ್ಮಿಟ್ ಮಾಡಿದ್ರು. 9ನೇ ತಾರೀಕು ಬಂದರೆ, ಸೆಪ್ಟೆಂಬರ್ 9 ಬಂದರೆ ಕೇಸ್ ರಿಜಿಸ್ಟರ್ ಆಗಿ 90 ದಿವಸ ಆಗುತ್ತೆ, 3 ತಿಂಗಳಾಗುತ್ತೆ. 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗದೇ ಇದ್ದರೆ ಜಾಮೀನು ಪಡೆಯುವ ಹಕ್ಕು ಆರೋಪಿಗಳಿಗೆ ಬರುತ್ತೆ. ಅದಕ್ಕೆ ಇನ್ನೂ 8 ರಿಪೋರ್ಟ್ಗಳ ಬರೋದು ಬಾಕಿ ಇದ್ದರೂ ಕೊಟ್ಟಿದ್ದಾರೆ. 84 ದಿನಗಳ ತನಿಖೆ ಇದು ಟೋಟಲ್. ACP ಚಂದನ್ ಕುಮಾರ್ ನೇತೃತ್ವದಲ್ಲಿ ತನಿಖೆಯಾಗಿದೆ. ದರ್ಶನ್ ಇವತ್ತಿಗೆ ಜೈಲಿಗೆ ಹೋಗಿ 75 ದಿವಸ ಆಯಿತು. ತನಿಖೆ ಶುರುವಾಗಿ 84 ದಿವಸ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಮರ್ಡರ್ ಆಗಿತ್ತು. ಸೆಪ್ಟೆಂಬರ್ 9 ಅಂದರೆ ಜೂನ್ 9ಕ್ಕೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಸೆಪ್ಟೆಂಬರ್ 9ಕ್ಕೆ 90 ದಿವಸ. ಅದರ ಒಳಗಡೆ ಚಾರ್ಜ್ ಶೀಟ್ ಕೊಡಬೇಕಾಗಿತ್ತು. 3991 ಪುಟಗಳ ಚಾರ್ಜ್ ಶೀಟನ್ನು 24ನೇ ACMM ಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು. 25 ಕಾಪಿಯನ್ನು ಕೊಟ್ಟಿದ್ದಾರೆ. ಮುಂದೆ ಪ್ರಾಸೆಸ್ ಇರುತ್ತೆ. FIRನಲ್ಲಿ ಯಾರ್ಯಾರ ಹೆಸರುಗಳು ಯಾವ್ಯಾವ ಅಕ್ಯೂಸ್ ನಂಬರ್ ಇತ್ತಲ್ಲ ಸೇಮ್ ಉಳಿಸ್ಕೊಂಡಿದ್ದಾರೆ. ಪವಿತ್ರ ಗೌಡನೇ ಆರೋಪಿ ನಂಬರ್ 1, ದರ್ಶನ್ನೇ ಆರೋಪಿ ನಂಬರ್ 2. ಯಾರ್ದು ಎಲ್ಲೂ ಹೆಚ್ಚು ಕಡಿಮೆ ಮಾಡಿಲ್ಲ. ಪ್ರತ್ಯಕ್ಷ ಸಾಕ್ಷಿಗಳ 3 ಜನ ಇದ್ದಾರೆ. ಸಾಂದರ್ಭಿಕ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸು, ಸೈಂಟಿಫಿಕ್ ಎವಿಡೆನ್ಸು, ಫೊರೆನ್ಸಿಕ್ ಎವಿಡೆನ್ಸು, ಇತರೆ ಎಲ್ಲ ಸಾಕ್ಷ್ಯಗಳನ್ನು ಸೇರಿಸಿ ಚಾರ್ಜ್ ಶೀಟ್ CRPC 173/8 ಅಡಿಯಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಎಳೆಯಾಗಿದೆ ಇದು. ಸಾಮಾನ್ಯವಾಗಿ ಬೇರೆ ಕೇಸ್ಗಳನ್ನು ನೋಡ್ರಿ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಇರೋದಿಲ್ಲ. ಇದರಲ್ಲಿ ನಂಬರ್ ಆಫ್ ಎವಿಡೆನ್ಸ್ ಕಾರಣಕ್ಕಾಗಿ ಒಂದೊಂದು ಎವಿಡೆನ್ಸಿಗೆ 3 ಪೇಜ್ ಅನ್ಕೊಂಡ್ರೆ ಅಷ್ಟು ಅಲ್ಲಿಗೆ ಹೋಗಿ ನಿಂತ್ಕೊಂಡಿದೆ. ಫಸ್ಟು ಮೋಟಿವ್ ಪ್ರೂವ್ ಆಗಬೇಕು, ಇಂಟೆನ್ಷನ್ ಪ್ರೂವ್ ಆಗಬೇಕು. 2 ಪ್ರೂವ್ ಆಗಿದ್ದಾವೆ. ವಾಟ್ ಈಸ್ ದ ಮೋಟಿವ್ ಫಾರ್ ಮರ್ಡರ್? ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ, ಫೋಟೋ ಕಳಿಸಿದ್ದ, ಇತ್ಯಾದಿ. ಇಂಟೆನ್ಷನ್ ಏನು? ಅಲ್ಲಿಂದ ಹೇಳಿ ಇವನನ್ನೇ ಕಿಡ್ನ್ಯಾಪ್ ಮಾಡ್ಕೊಂಡು ಬನ್ನಿ ಅಂತ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದು ಪ್ರೂವ್ ಆಗಿದೆ. ಹಲ್ಲೆ ಪ್ರೂವ್ ಆಗಿದೆ. ಹತ್ಯೆ ಮರ್ಡರ್ ಆಗಿದೆ ಅನ್ನೋದು ಪ್ರೂವ್ ಆಗಿದೆ. ಸಾಕ್ಷ್ಯನಾಶ ಪ್ರೂವ್ ಆಗಿದೆ. 30 ಲಕ್ಷ ಕೊಟ್ಟು ಸರೆಂಡರ್ ಆಗೋದಕ್ಕೆ ಕಳಿಸಿದ್ದು ಸಬ್ ಇನ್ಸ್ಪೆಕ್ಟ್ರೇ ಸಾಕ್ಷಿ. ಇದರಲ್ಲಿ ಆ ಪ್ರದೋಷು ಹೇಳ್ತೀನಿ ಆಮೇಲೆ. ಪ್ರದೋಷ್ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಹೇಳಿತ್ತು, ಮರ್ಡರ್ ಆಗಿಬಿಟ್ಟಿದೆ, ಸರೆಂಡರ್ ಮಾಡಿಸ್ಕೊಳ್ಳಿ, ದುಡ್ಡು ಕೊಡ್ತೀನಿ ಅಂತ. ಎಲ್ಲ ಸೇರ್ಕೊಂಡು ಇಲ್ಲಿಗೆ ಬಂತು. ನೋಡಿ, ಹಿಂಗಾಗದೆ ಹಂಗೇನಾರು ಆಗಿದ್ರೆ ಅಂತ ಮಾತಾಡೋದಾದರೆ ರೇಣುಕಾಸ್ವಾಮಿಯ ಪ್ರಾಣ ಹೋಗೋ ತನಕ ಸರಿ. ಉದ್ದೇಶ ಕೊಲೆ ಮಾಡೋದಕ್ಕಾಗಲೇ ಕೊಲೆ ಮಾಡಬೇಕು ಅಂತಲೇ ಕರ್ಕೊಂಡು ಬಂದಿದ್ರು ಅಂತ ಯಾರೂ ಹೇಳ್ತಿಲ್ಲ. ನಮ್ಮ ವಾದನೇ ಅಲ್ಲ ಅದು. ಬುದ್ಧಿ ಕಲಿಸ್ಬೇಕು ಅಂತ ಕರ್ಕೊಂಬಂದಿದ್ದು, 4 ಏಟು ಹೊಡಿಬೇಕು ಅಂತ ಕರ್ಕೊಂಡು ಬಂದಿದ್ದು, ಅವನ ಮುಖಕ್ಕೆ ಉಗಿಬೇಕು ಅಂತ ಕರ್ಕೊಂಡು ಬಂದಿದ್ದು, ಪವಿತ್ರ ಗೌಡ ಹತ್ರ ಚಪ್ಪಲಿಲಿ ಹೊಡಿಸ್ಬೇಕು ಅಂತ ಕರ್ಕೊಂಬಂದಿದ್ದು. ಆಯ್ತಪ್ಪ, ಆಗ್ಬಿಡ್ತ್ರಿ, ಬ್ಯಾಡ್ ಟೈಮು, ಪ್ರಾಣ ಹೋಗ್ಬಿಡ್ತು. ಏನೋ ಮಾಡೋಕ್ಕೆ ಹೋಗಿ ಗಣಪನ ಮಾಡು ಅಂದ್ರೆ ಅವ್ರ ಅಪ್ಪನ ಮಾಡು ಅಂದಂಗೆ ಪ್ರಾಣ ಹೋಗ್ಬಿಡ್ತು. ಅದಾದ ಮೇಲೆ ನಿಜವಾದ ಹೀರೋ ಥರ ಮಾಡಿರುವ ಕೆಲಸಕ್ಕೆ ರೆಸ್ಪಾನ್ಸಿಬಿಲಿಟಿನೇ ತಗೋಬೇಕು. ಆಟ ಗೆದ್ದರೆ ಆಡೋದಕ್ಕೆ ಬಂದಿದ್ದೆ ಅನ್ನೋದು, ಸೋತ್ರ ನೋಡೋದಕ್ಕೆ ಬಂದಿದ್ದೆ ಅನ್ನೋದು ಮಾಡಿಬಿಟ್ರೆ, ಒಬ್ಬ ಕಾಮುಕನಿಗೆ ಬುದ್ಧಿ ಕಲಿಸ್ದೆ ಅನ್ನುವ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಗಿತ್ತು. ಪ್ರಾಣ ಹೋದಾಗ ಬಡವ್ರ ಮನೆ ಮಕ್ಕಳನ್ನ ಸರೆಂಡರ್ ಮಾಡಿಸ್ಬೇಕಾಯ್ತು. ನಿಜವಾದ ಹೀರೋ ಆಗಿದ್ದರೆ ಆಯ್ತು ರೀ, ಪ್ರಾಣ ಹೋಗ್ಬಿಡ್ತು, ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ನಿಂತ್ಕೊಂಡ ಹೇಳ್ದ, ಸ್ವಾಮಿ ಹಿಂಗಾಗ್ಬಿಟ್ಟಿದೆ, ಇಷ್ಟು ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದ ಇವನೊಬ್ಬ ಕಾಮುಕ, ವಿಕೃತ ಕಾಮಿ, ಇವನು ಕಂಡು ಹೆಣ್ಣುಮಕ್ಕಳಿಗೆ ಮೆಸೇಜ್ ಕಳಿಸ್ತಿದ್ದ, ಇವನಿಗೆ ಬುದ್ಧಿ ಕಲಿಸೋಣ ಅಂತ ಕರ್ಕೊಂಬಂದು 4 ಏಟು ಹೊಡೆದಿದ್ದೀವಿ, ನೋಡಿದ್ರೆ ಸತ್ತೇ ಹೋಗಿದ್ದಾನೆ, ಹಿಂಗಾಗಿದೆ, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಪೊಲೀಸ್ ಸ್ಟೇಷನ್ ಮುಂದೆ ದರ್ಶನ್ ನಿಂತಿದ್ರೆ ನಿಜವಾಗ್ಲೂ ಹೀರೋ. ಸಮಾಜದಲ್ಲಿ ಎಷ್ಟು ನೆಗೆಟಿವ್ ಇರ್ತಿರಲಿಲ್ಲ, ಕಿಲ್ಲಿಂಗ್ ಸ್ಟಾರ್ ಅದು ಇದು ಏನಿರ್ತಿರ್ಲಿಲ್ಲ ರೀ, ವುಡ್ ಹ್ಯಾವ್ ಬಿನ್ ಹೀರೋ. ಬಟ್ ಮಾಡಿದ್ದೇನು? ಸಾಕ್ಷ್ಯನಾಶ ಮಾಡಿ ಸೇಫ್ ಆಗೋದಕ್ಕೆ ಹೋಗಿ ಬಡವ್ರ ಮನೆ ಮಕ್ಕಳು ಕೊಳಿಲಿ ಜೈಲಲ್ಲಿ, ನಾನು ಸಿನಿಮಾ ಮಾಡ್ಕೊಂಡಿರ್ತೀನಿ ಅಂತ ಹೋಗಿದ್ದಕ್ಕೆ ಹಿಂಗಾಗಿದ್ದಿವತ್ತು.
ಒಂದು ಕೊಲೆ, 17 ಜನ ಆರೋಪಿಗಳು, 3991 ಪುಟಗಳ ಚಾರ್ಜ್ ಶೀಟು, ಅದರಲ್ಲಿ 231 ಸಾಕ್ಷ್ಯಗಳು, 27 ಜನ 164 ಅಡಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 27 164 ಸ್ಟೇಟ್ಮೆಂಟ್ಗಳು ಆಗೋದಿಲ್ಲ ಹಿಂಗೆಲ್ಲ ಇವು. 59 ಜನ ಪಂಚರಿದ್ದಾರೆ. ರೇಣುಕಾಸ್ವಾಮಿಯ ದೇಹದ ಮೇಲೆ 39 ಗಾಯಗಳು. ಪ್ರತಿ ಗಾಯವನ್ನು ಡಿಸ್ಕ್ರೈಬ್ ಮಾಡಲಾಗಿದೆ. ಈ ಗಾಯದ ಏಜ್ ಎಷ್ಟು ಅಂದರೆ ಯಾವುದೋ ಒಂದು ಗಾಯ ಇತ್ತಪ್ಪ ದೇಹದ ಮೇಲೆ, 4 ದಿವಸದಿಂದ ಅವನು ಎಲ್ಲೋ ಬಿದ್ದು ಗಾಯ ಮಾಡ್ಕೊಂಡಿದ್ದಾಗಿರ್ಬೋದು. ಅದನ್ನು ತಂದು ದರ್ಶನ್ ಆ್ಯಂಡ್ ಟೀಮ್ ಡಿ ಗ್ಯಾಂಗ್ ತಲೆ ಕಟ್ಟಿಬಿಟ್ರೆ ಹೆಂಗೆ? ಎವ್ರಿ ಇಂಜುರಿ ಈಸ್ ಡಿಸ್ಕ್ರೈಬ್ಡ್. ಈ ಗಾಯ ಯಾವಾಗಾಗಿದೆ, ಯಾವುದರಿಂದ ಆಗಿರುವ ಸಾಧ್ಯತೆ ಇದೆ, ಹೊಡೆದಿದ್ರೆ ಏನು ರಾಡಲ್ಲಿ ಹೊಡೆದ್ರ, ಕಟ್ಟಿಗೆಯಲ್ಲಿ ಹೊಡೆದ್ರ, ಜಾರಿ ಬಿದ್ದಿದ್ದಕ್ಕೆ ಗಾಯ ಆಗಿದೆಯಾ, ಎಲ್ಲವನ್ನೂ ಡಿಸ್ಕ್ರೈಬ್ ಮಾಡಿದ್ದಾರೆ. 9 ಫೋಟೋಗಳಿದ್ದಾವೆ ಇದರಲ್ಲಿ. ಒಂದೊಂದೇ ಫೋಟೋ ಹೇಳ್ತೀನಿ ಏನೇನಿದೆ ಅಂತ. ಒಂದು ಆಡಿಯೋ ರೆಕಾರ್ಡಿಂಗ್ ಇದೆ. 86 ದಿವಸದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. 8 ಜನ ಅಧಿಕಾರಿಗಳ ಮಹಜರ್ ಮಾಡಿದ್ದಾರೆ. 56 ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ರೈಟ್ ಫ್ರಮ್ ಕಾನ್ಸ್ಟೇಬಲ್ಸ್ ಟು ACP 56 ಜನ ಟೋಟಲ್ ಇನ್ವೆಸ್ಟಿಗೇಷನ್ನಲ್ಲಿ ರೋಲ್ ಪ್ಲೇ ಮಾಡಿದ್ದಾರೆ. 24th ACMM ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಇದರಲ್ಲಿ 17 ಜನ ಆರೋಪಿಗಳು, 14 ಜನರ ಮೇಲೆ ಮಾತ್ರ 302 ಸೆಕ್ಷನ್ ಹಾಕಿದ್ದಾರೆ. ಕೊಲೆ, ಕಿಡ್ನ್ಯಾಪ್, ಸಾಕ್ಷ್ಯನಾಶ. ಇನ್ನು 3 ಜನ ಅವರ ಮೇಲೆ ಕೊಲೆಯ ಆರೋಪವನ್ನು ಕೈಬಿಟ್ಟಿದ್ದಾರೆ. 302 ಹಾಕಿಲ್ಲ. ಅವರೇನು ಸಾಕ್ಷ್ಯನಾಶ ಮಾಡಿದ್ರು ಅಂತ, ಸಾಕ್ಷ್ಯನಾಶ ಮಾಡಿದ್ರು. ಆ ರೀತಿಯಲ್ಲಿ 3 ಜನರನ್ನ 302 ತೆಗೆದು ಆರೋಪಿ ನಂಬರ್ 15, 16, 17 ಇವರ ಮೇಲೆ ಕೊಲೆಯ ಆರೋಪ ಇಲ್ಲ, 302 ಇಲ್ಲ. ಇವರು ಯಾರು ಅಂದರೆ ದುಡ್ಡು ತಗೊಂಡು ಸರೆಂಡರ್ ಆಗೋದಕ್ಕೆ ಹೋದವರು ಇವರು. ಎಳೆಯಾಗಿ ಕಥೆ ಹೇಳ್ಕೊಂಡು ಹೋಗಿದ್ದಾರೆ ಏನೇನಾಯಿತು ಅಂತ. ಈ ವಿನಯ್, ಸ್ಟೋನಿ ಬ್ರೂಕ್ ಹೋಟೆಲಿನ ಮಾಲೀಕ, ವಿನಯ್ಗೆ ಫಸ್ಟು ಮೆಸೇಜ್ ಹೋಗುತ್ತೆ, ಕರ್ಕೊಂಬಂದಿದ್ದೀವಿ ರೇಣುಕಾಸ್ವಾಮಿನ ಅಂತ. ವಿನಯ್ ಕನ್ಫರ್ಮ್ಸ್ ಇಟ್ಟು ದರ್ಶನ್ ಸ್ಟೋನಿ ಬ್ರೂಕಿಂದ ಎದ್ದು ಸೀದಾ ಹೋಗೋದು ಪವಿತ್ರ ಗೌಡ ಮನೆಗೆ. ಆಕೆಯನ್ನು ಕರ್ಕೊಂಡು ಬರ್ತಾನೆ. ಆಕೆಗೆ ಸರ್ಪ್ರೈಸ್ ಕೊಡೋದು, ಸರ್ಪ್ರೈಸ್ ಕೊಡ್ತೀನಿ ಬಾಯಿಲ್ಲೊಂದು ಅಂತ. 15 ದಿವಸದ ಮುಂಚೆ ಮಾತುಕತೆ ಏನಿರಲಿಲ್ಲ, ಜಗಳ ಆಗಿತ್ತು, ಅದೆಲ್ಲ ಚಾರ್ಜ್ ಶೀಟ್ನಲ್ಲಿ ಇಲ್ಲ, ಬಟ್ ಸೈಡ್ ಸ್ಟೋರಿಗಳಿವೆಲ್ಲ. ಆಕೆಯನ್ನು ಮತ್ತೆ ಮರು ಓಲೈಸಿಕೊಳ್ಳಬೇಕಾಗಿತ್ತೋ ಏನೋ. ಕರ್ಕೊಂಡು ಬಂದ ಮೇಲೆ ತೋರಿಸಿ, ಇವನೇ ನೋಡಿ ನನಗೆ ಮೆಸೇಜ್ ಮಾಡ್ತಾ ಇದ್ದದ್ದು, ಇವನೇ ಅಶ್ಲೀಲವಾಗಿ ಫೋಟೋ ಕಳಿಸಿದ್ದು ಅಂತ ತೋರಿಸಿ ಝಾಡಿಸಿ ಒದೆಯಕ್ಕೆ ಶುರು ಮಾಡಿದ್ದಾರೆ. ಪವಿತ್ರ ಗೌಡ ನಿಂತ್ಕೊಂಡು ನೋಡ್ತಿದ್ಲಂತೆ. ಚಾರ್ಜ್ ಶೀಟ್ ಪ್ರಕಾರ ಕಾಲಿಗೆ ಬಿದ್ದು ಕ್ಷಮೆ ಕೋರು ಅಂತ ಹೇಳ್ತಾನೆ ಅವನು ಪವಿತ್ರ ಗೌಡಗೆ. ರೇಣುಕಾಸ್ವಾಮಿಗೆ ಅದು ಬಿಟ್ಟರೆ ಬೇರೆ ಆಪ್ಷನ್ನಾರು ಏನಿತ್ತು? ಕಾಲಿಗೆ ಬೀಳ್ತಾನೆ, ಅದಾದ ಮೇಲೂ ಒದಿತಾರೆ. ಇಲ್ಲಿ ಪವಿತ್ರ ಗೌಡ ಕಿಲ್ ಹಿಮ್ ಅಂತ ಹೇಳಿದ್ರು ಅಂತ, ಹೋಗುವ ಕಿಲ್ ಹಿಮ್ ಅಂತ ಹೇಳಿದ್ಲಂತೆ ಯಾಕೆ ಅಂದರೆ, ಟೋಟಲ್ಲು ಇಡೀ ಕೇಸ್ ಬಿಗಿನ್ ಆಗೋದು ಎಲ್ಲಿಂದ ಅಂದರೆ, ಒಂದು ಫೇಕ್ ಇನ್ಸ್ಟಾಗ್ರಾಮ್ ID ಕ್ರಿಯೇಟ್ ಮಾಡ್ಕೊಂಡು ಆ ರೇಣುಕಾಸ್ವಾಮಿ ಅಪರಿಚಿತ ಹೆಣ್ಣು ಮಕ್ಕಳಿಗೆ, ಯಾರ್ಯಾರು ಚಂದ ಕಂಡವ್ರಿಗೆಲ್ಲ ಮೆಸೇಜ್ ಮಾಡಿದ್ದಾನೆ ಅವನು. ಮೆಸೇಜ್ ಮಾಡುವುದರಿಂದ ಈ ಸ್ಟೋರಿ ಬಿಗಿನ್ ಆಯಿತು. ಮತ್ತು ಕಿಲ್ ಹಿಮ್ ಅಂತ ಹೇಳಿದ್ಲು ಆಕೆ. ಆ ಕಾರಣಕ್ಕೆ ಅಕ್ಯೂಸ್ ನಂಬರ್ 1 ಆಗಿ ಆಕೆಯನ್ನು ಉಳಿಸ್ಕೊಂಡಿದ್ದಾರೆ. ಈ ದರ್ಶನ್ನು ಕೂದಲು ಹಿಡಿದು ಆತನ ತಲೆನ ಲಾರಿಗೆ ಚಚ್ಚಿದ್ದಂತೆ. ಬೇಡ್ಕತಾ ಇದ್ದ ಅವನು, ಬಿಟ್ಟು ಬಿಡಿ ನನ್ನನ್ನು, ತಪ್ಪಾಗಿದೆ ಅಂತ 12 ಜನ ಸೇರ್ಕೊಂಡು ಹೊಡೆದಿದ್ದಾರೆ. 12 ಜನ ಸೇರ್ಕೊಂಡು ಅದರದ್ದು ಫೋಟೋ ತೆಗೆದಿದ್ದಾರೆ. ಈ ಕೇಡಗಾಲ ಅಂದರೆ ಕೇಡಗಾಲ ಇದಷ್ಟೇ. ಈ ಟೈಮಿಂಗ್ ಇದೆ, ಬೀಳಬೇಕಾಗಿತ್ತು ಹಾಳಗುಂಡಿಗೆ ಅಂದರೆ ಬಿದ್ದಿದ್ದಾರಷ್ಟೇ. ಮರ್ಮಾಂಗಕ್ಕೆ ಒದ್ದಿದ್ದಾರೆ, ತುಳಿದಿದ್ದಾರೆ. ಅದೇ ಕಾಸ್ ಆಫ್ ಡೆತ್ ಇಸ್ ದ್ಯಾಟ್, ಮರ್ಮಾಂಗಕ್ಕೆ ತುಳಿದಿರೋದು. ಇದರಲ್ಲಿ ನೋಡಿ, ತನಿಖೆ ನಡೀತಾ ಆರೋಪಿಗಳ ಪೈಕಿ 17 ಜನರಲ್ಲಿ 14 ಜನರ ಬಟ್ಟೆಗಳ ಮೇಲೆ, ಚಪ್ಪಲಿ, ಶೂ ಮೇಲೆ ಅವನ DNA ಸಿಕ್ಕಿದೆ. ಅಂದರೆ ಒನ್ ಆರ್ ದ ಅದರ್ ವೇ ಹಿ ಹ್ಯಾಡ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದೀಸ್ ಪೀಪಲ್ ಅಂತ.
ಪವಿತ್ರ ಗೌಡ, ದರ್ಶನ್ನು, ರಾಘವೇಂದ್ರ, ನಂದೀಶ, ಜಗದೀಶ, ಅನುಕುಮಾರು, ರವಿಶಂಕರು, ಧನರಾಜು, ವಿನಯ್, ನಾಗರಾಜ್, ಲಕ್ಷ್ಮಣ್, ದೀಪಕ್, ಪ್ರದೂಷ್, ನಿಖಿಲ್ ಇವರೆಲ್ಲರ ಬಟ್ಟೆ, ಶೂಸು, ಚಪ್ಪಲಿಗಳ ಮೇಲೆ DNA ಸಿಕ್ಕಿದೆ. ರಕ್ತದ ಕಲೆಗಳಿಂದಾಗಿ DNA ಸಿಕ್ಕಿದೆ. ಪವಿತ್ರ ಗೌಡ ಚಪ್ಪಲಿಲಿ ಸಿಕ್ಕಿದೆ. ದರ್ಶನ್, ರಾಘವೇಂದ್ರ, ನಂದೀಶ್, ನಾಗರಾಜರ ಚಪ್ಪಲಿ, ಬೂಟುಗಳ ಮೇಲೆ ಸಿಕ್ಕಂಥ ರಕ್ತದ ಕಲೆಗಳು DNA ಮ್ಯಾಚ್ ಆಗಿದ್ದಾವೆ. ಸರೆಂಡರ್ ಆಗಿದ್ದವರು ಅಕ್ಯೂಸ್ ನಂಬರ್ 17, 16 ಆ್ಯಂಡ್ 15, 15, 16, 17 ಕೇಶವಮೂರ್ತಿ, ನಿಖಿಲ್ಲು ಮತ್ತು ಇನ್ನೊಬ್ಬ ಅವರ ದೇಹದ ಮೇಲೂ ಇದ್ದಾವೆ. ಅವರು ಒಂದಲ್ಲ ಒಂದು ರೋಲ್ ಪ್ಲೇ ಮಾಡಿದ್ರು ಅದರಲ್ಲಿ. ದರ್ಶನ್ ಬೂಟಿನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಒಂದು ವಾದ ಬಂತು, ಈ ಬೂಟಿನ ಮೇಲೆ ಇರುವ ರಕ್ತದ ಕಲೆ ರೇಣುಕಾಸ್ವಾಮಿ ಇದು ಅಂತ ಪ್ರೂವ್ ಮಾಡ್ಬೋದಪ್ಪ ನೀವು. ಆದರೆ ಬೂಟ್ ದರ್ಶನದ್ದು ಅಂತ ಹೆಂಗೆ ಪ್ರೂವ್ ಮಾಡ್ತೀರಿ? ನಂದು ಅಲ್ಲವೇ ಅಲ್ಲ ಅಂತ ಅನ್ಬೋದು ನಾಳೆ ದಿವಸ. ಪೊಲೀಸರು ಒಂದೇ ಒಂದು ಲೂಪ್ ಹೋಲನ್ನು ಬಿಡದೆ ತನಿಖೆ ಹೆಂಗೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾವುದೋ ಶರ್ಟಿನ ಮೇಲಿದೆ ನೋಡಿ, ದರ್ಶನ್ ಶರ್ಟಿನ ಮೇಲೆ ನನ್ನ ಶರ್ಟೇ ಅಲ್ಲ ಅಂತ ನಾನು ಕೋರ್ಟ್ನಲ್ಲಿ. ಆಮೇಲೆ ಅದಕ್ಕೆ ಲೂಮಿನಲ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಬರುತ್ತಂತೆ. ಒಬ್ಬ ಮನುಷ್ಯ ಶೂಸ್ ಹಾಕ್ಕೊಂಡಾಗ ಕಾಲು ಬೆವರ್ತವೆ, ಬೆವರು ಅಂಟ್ಕೊಳ್ಳುತ್ತೆ ಶೂಸ್ಗೆ. ರೇಣುಕಾಸ್ವಾಮಿಯ ರಕ್ತದ DNA ಮ್ಯಾಚ್ ಆದರೆ ಸಾಕಾಗೋದಿಲ್ಲ, ಅದು ದರ್ಶನ್ದು ಅಂತ ಪ್ರೂವ್ ಆಗಬೇಕಲ್ಲ. ಅದಕ್ಕೆ ಲೂಮಿನಲ್ ಟೆಸ್ಟ್ ಮಾಡ್ತಾರೆ, ಅಲ್ಲಿರುವ ಬೆವರು ದರ್ಶನ್ದು ಅಂತ. ಶರ್ಟು ಹಾಕ್ಕೊಂಡಿರೋ ಶರ್ಟು ಬೆವ್ತಿರ್ತಾರೆ, ಅಥವಾ ದೇಹದ ಒಂದೆರಡು ಕೂದಲು ಶರ್ಟ್ನಲ್ಲಿ ಇರಬಹುದು. ಟೆಸ್ಟ್ ಮಾಡಿದ್ರೆ ಅವ್ರದ್ದೇ ಅಂತ ಪ್ರೂವ್ ಆಗುತ್ತೆ. ಸೈಂಟಿಫಿಕ್ ಎವಿಡೆನ್ಸು, ಫೊರೆನ್ಸಿಕ್ ಎವಿಡೆನ್ಸ್ ಯಾವ ಹಂತಕ್ಕೆ ಹೋಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಜೊತೆಗೆ ಈತನ ದುಡ್ಡಿನ ದೌಲತ್ತನ್ನು ಹೇಳಿದ್ದಾರೆ. ದುಡ್ಡಿನ ದೌಲತ್ತೇನು 30 ಲಕ್ಷ ಕೊಟ್ಟು ಸರೆಂಡರ್ ಮಾಡ್ಸಕ್ಕೆ ಕಳಿಸಿದ್ದು. ಪ್ರದೋಷು ಕಾಮಾಕ್ಷಿಪಾಳ್ಯದ ಸಬ್ ಇನ್ಸ್ಪೆಕ್ಟರ್ಗೆ ಮಾತಾಡಿದ್ದಾನೆ, ಹಿಂಗೇನೋ ಒಂದು ಮರ್ಡರ್ ಆಗಿಬಿಟ್ಟಿದೆ ಅಂತ. ಹಿಂಗಾಗಿರೋ ಒರಿಜಿನಲ್ ಕತೆ ಹೇಳಲ್ಲ, ನನಗೆ ಪರಿಚಯದವ್ರು ಏನೋ ದುಡ್ಡಿನ ಕಾರಣಕ್ಕೆ ಬಡದಾಡ್ಕೊಂಡು ಮರ್ಡರ್ ಮಾಡಿಬಿಟ್ಟಿದ್ದಾರೆ, ಕಳಿಸ್ತೀವಿ, ಸರೆಂಡರ್ ಮಾಡ್ಕೊಳ್ಳಿ, ಹೊಡೆಯೋಕ್ಕೆಲ್ಲ ಹೋಗಬೇಡಿ, ನಿಮಗೆ ಏನು ತಲುಪಿಸ್ಬೇಕು ತಲುಪಿಸ್ತೀನಿ, ಏನು ತಲುಪಿಸ್ಬೇಕು 30 ಲಕ್ಷ ದುಡ್ಡು ಕೊಡ್ತೀನಿ ಅಂದಂತಾತ ಸಬ್ ಇನ್ಸ್ಪೆಕ್ಟರ್ಗೆ. ಇದು ಆ ಪ್ರಕಾರ ಆಗಿದೆ. 3 ಜನ ಹೋಗಿದ್ದಾರೆ, ಸರೆಂಡರ್ ಆಗಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ಗೆ ಮುಂದೆ ಹೇಳಿದ್ದಾರೆ, ನಮಗೂ ಅವನಿಗೂ ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು ಸರ್, ಕೊಡ್ತುಗಳ ವ್ಯವಹಾರ, ಕರೆದು ಏನೋ ಹೆದರ್ಸೋಣ ಅಂದ್ರೆ ಸತ್ತೋಗ್ಬಿಟ್ಟಿದ್ದಾನೆ ಇವನು ಅಂತ. ಅವರಿಗೆ ಡೌಟ್ ಬಂದಿದ್ದು, ಇವ್ರ ಪೈಕಿ ಇಬ್ಬರು ಬೆಂಗಳೂರವರು, ಅವನು ಚಿತ್ರದುರ್ಗದವನು, ಅವನು ಇವ್ರಿಗೆ ಹೆಂಗೆ ದುಡ್ಡು ಕೊಟ್ಟ, ಅಥವಾ ಇವ್ರು ಅವನಿಗೆ ಹೆಂಗೆ ದುಡ್ಡು ಕೊಟ್ಟರು, ಹೆಂಗೆ ಕನೆಕ್ಷನ್ ಅನ್ನೋದನ್ನು ಹೇಳೋದಕ್ಕೆ ಬಂದಿಲ್ಲ ಅವ್ರಿಗೆ. ಆವಾಗ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಇನ್ಸ್ಪೆಕ್ಟರ್ ಡೌಟ್ ಬಂದಿದೆ, ಏನೋ ಒಂದು ಆಗಿದೆ ಇದರಲ್ಲಿ ಅಂತ. ಅವರು ACPಗೆ ಹೇಳಿ, DCPಗೆ ಹೇಳಿ, ಫೈನಲಿ ಸತ್ಯ ಹೊರಗೆ ಬಂದಿದೆ. ಇಂಟ್ರೆಸ್ಟಿಂಗ್ಲಿ ಅಷ್ಟರೊಳಗಾಗಲೇ ನಾನು ಚಾರ್ಜ್ ಶೀಟ್ ಬಿಟ್ಟು ಹೊರಗಿನ ಕತೆ ಹೇಳ್ತಾ ಇರೋದು. ಅನ್ನೋನ್ ಬಾಡಿ ಸಿಕ್ತು ಮೋರಿ ಪಕ್ಕದಲ್ಲಿ. ತನಿಖೆ ಶುರುವಾಯಿತು. ನೋಡಿದ್ರೆ ಮರ್ಡರ್ ಅಂತ ಗೊತ್ತಾಗ್ತಿದೆ. ಪೊಲೀಸರು ತಮ್ಮ ಪಾಡಿಗೆ ತನಿಖೆ ಶುರು ಮಾಡಿದ್ರು. ಅವನು ರೇಣುಕಾಸ್ವಾಮಿ ಅಂತಲೂ ಗೊತ್ತಿಲ್ಲ, ಮರ್ಡರ್ ಮಾಡಿರೋ ದರ್ಶನ್ ಅಂತಲೂ ಗೊತ್ತಿಲ್ಲ ಇವ್ರಿಗೆ. CCTV ಫುಟೇಜ್ಗಳನ್ನು ತೆಗಿತಾ ಹೋದಾಗ ಒಂದು ಸ್ಕಾರ್ಪಿಯೋದಲ್ಲಿ ತಂದು ಬಾಡಿ ಎಸೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ಕಾಲದಲ್ಲಿ ನೋಡಿ, ಪೊಲೀಸರೇನ ನಿರ್ಲಕ್ಷ್ಯ ಮಾಡಿದರೆ ಮಾಡ್ಬೇಕಷ್ಟೇ, ಅಥವಾ ದುರುದ್ದೇಶದಿಂದ ಮಾಡಿದರೆ ಮಾಡ್ಬೇಕು. ಅದರ್ವೈಸ್ ಮರ್ಡರ್ ಮಾಡಿ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ, ತಿಳ್ಕೊಂಬಿಡಿ. ಎಂಥ ಪ್ರಕಾಂಡ ಪಂಡಿತ, ದೀಡ್ ಪಂಡಿತ ಇದ್ದಾನೆ ಅಂದರೂ ಕ್ಲೂ ಬಿಟ್ಟು ಹೋಗಿರ್ತಾನೆ. ಪೊಲೀಸರಾಗಲೇ ಶುರು ಮಾಡಿದ್ರು ತನಿಖೆನ, ಏನೂ ಗೊತ್ತಿಲ್ಲ ಅವ್ರಿಗೆ. ಒಂದಕ್ಕೊಂದು CCTV ನೋಡ್ತಾ ಹೋಗ್ತಾರೆ ಅವರು. ಓಕೆ, ಈ CC ಕ್ಯಾಮ್ರಾದಲ್ಲಿ ಸಿಕ್ತು, ನೆಕ್ಸ್ಟ್ ಅಲ್ಲಿಗೆ ಹೋಗಿದೆ, ಅದರಲ್ಲಿ ರೆಕಾರ್ಡ್ ಆಗಿದೆ ಅಂತ ನೋಡ್ತಾ ಸ್ಕಾರ್ಪಿಯೋ ರಾಜರಾಜೇಶ್ವರಿ ನಗರಕ್ಕೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಸ್ಕಾರ್ಪಿಯೋನ ಐಡೆಂಟಿಫೈ ಮಾಡಿಬಿಡ್ತಾರೆ, ಇದೇ ಸ್ಕಾರ್ಪಿಯೋದಲ್ಲಿ ತಂದು ಹಾಕಿರೋದು ಅಂತ. ಸ್ಕಾರ್ಪಿಯೋ ಸಿಕ್ತು ಅಂತ ಗ್ರೌಂಡ್ ಸ್ಟಾಫ್ ರಿಪೋರ್ಟ್ ಕೊಡುವಷ್ಟೊತ್ತಿಗೆ ಇಲ್ಲಿ ಹೊರಗಡೆ ಸತ್ಯ ಹೊರಗೆ ಬರುತ್ತೆ. ದರ್ಶನ್ ಕತೆ ಹೊರಗೆ ಬರೋದು ಹಾಗೆ. ತನಿಖೆ ಮುಂದುವರೆದು ಫೋಟೋಗಳು ಹೇಳಿದೆ, 9 ಫೋಟೋ ವಿನಯ್ ಮೊಬೈಲಿಂದ ರಿಟ್ರೀವ್ ಮಾಡಿದ್ದಾರೆ. 2 ಲಾರಿಗಳ ಮುಂದೆ ಮೊಳಕಾಲ ಮೇಲೆ ಕುಳಿತು ಬೇಡ್ಕತಾ ಇದ್ದಾನಂತವನು. ರೇಣುಕಾಸ್ವಾಮಿ ಬ್ಲೂ ಜೀನ್ಸ್ ಹಾಕಿದ್ದಾನೆ, ವೈಟ್ ಬನಿಯನ್ ಹಾಕಿದ್ದಾನೆ, ಶರ್ಟ್ ಹಾಕಿಲ್ಲ. ಅಂದರೆ ಫೋಟೋ ಎಲ್ಲ ಇವ್ರದೇ ಫೋಟೋ ಅಂದರೆ ರೇಣುಕಾಸ್ವಾಮಿದೇ ಫೋಟೋ ಅಲ್ಲ, ಅದರ್ವೈಸ್ ಕೂಡ ಬೇರೆ ಫೋಟೋಗಳೇ ಇದ್ದಾವೆ. ಹಲ್ಲೆ ಮಾಡಿದಾಗ ಬೇಡಿಕೊಳ್ತಾ ಇರೋ ಫೋಟೋ ಇದೆ.
ವಿನಯ್ ಮೊಬೈಲಿಂದ ರಿಟ್ರೀವ್ ಆಗಿರೋದು. ಹೊಡೆದಾಗ ಪೊಲೀಸ್ ಲಾಠಿ ಮುರಿದು ಬಿದ್ದಿರೋ ಫೋಟೋ ಹಾಕಿದ್ದಾರೆ. ಹಲ್ಲೆಗೆ ಬಳಸಿದ ನೈಲಾನ್ ಹಗ್ಗ ಫೋಟೋ ಇದೆ. ಪವಿತ್ರ ಗೌಡ ಮನೆಯಲ್ಲಿ ಸೀಸ್ ಮಾಡಿದ ಚಪ್ಪಲಿ ಫೋಟೋ. ಕಪ್ಪು ಬಣ್ಣದ ಸ್ಕಾರ್ಪಿಯೋದಲ್ಲಿ ನಂದೀಶ ನಾಗರಾಜ ಬರ್ತಾ ಇರುವಂಥ ಅದು ಸಿ ಸಿ ಟಿ ವಿ ಫುಟೇಜಿನ ಸ್ನ್ಯಾಪ್ಶಾಟ್ಸ್ ಅವೆಲ್ಲ. ಸ್ಟೋನಿ ಬ್ರೂಕ್ ಹೋಟೆಲ್ನಿಂದ ದರ್ಶನ್ ಹೊರಗೆ ಬರ್ತಾ ಇರುವ ಫೋಟೋ ಸ್ನ್ಯಾಪ್ಶಾಟ್ಸ್ ಸಿ ಸಿ ಟಿ ವಿದು. ಶೆಡ್ಗೆ ದರ್ಶನ್ ಎಂಟ್ರಿ ಆದಂಥದ್ದು ಅದರದ್ದು ಸಿ ಸಿ ಟಿ ವಿ. ರೇಣುಕಾಸ್ವಾಮಿಯ ಫೋಟೋ ತೆಗೆದ ರಾಘವೇಂದ್ರ ಅದನ್ನು ಸ್ಟೋನಿ ಬ್ರೂಕ್ ಓನರು ವಿನಯ್ ಕಳಿಸಿರ್ತಾನೆ ಕಿಡ್ನ್ಯಾಪ್ ಆದಾಗ. ಎತ್ತಾಕೊಂಡಿದ್ದೀವಿ ನೋಡಿ ಇಲ್ಲಿ ಅಂತ. ಆ ಫೋಟೋ ರಿಟ್ರೀವ್ ಆಗಿದೆ. ಮರ್ಡರ್ ಆದ ಮಾರನೇ ದಿವಸ ದರ್ಶನ್ ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗೋದು ಮೈಸೂರಿಗೆ, ಅದರದ್ದು ಸ್ನ್ಯಾಪ್ಶಾಟ್ಸ್ ಹಾಕಿದ್ದಾರೆ. ಅನುಕುಮಾರ್ ಮೊಬೈಲ್ನಿಂದ ಒಂದು ಮಹತ್ವದ ಆಡಿಯೋ ರಿಟ್ರೀವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆಡಿಯೋ ರಿಟ್ರೀವ್ ಆಗ್ತಾ ಇದೆ ಅಂತ. ಆಯ್ತಪ್ಪ, ಇಷ್ಟೆಲ್ಲ ಆಯಿತು. ವಾಟ್ ನೆಕ್ಸ್ಟ್? ಮುಂದೇನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.